ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಯಾಕೆ ತಡ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಚಿಕ್ಕದಾಗಿರೋ ಅಂಥ ಬದನೆಕಾಯಿನ ನೋಡಿ, ಇಷ್ಟು ಚಿಕ್ಕದಾಗಿದ್ದರೆ ಹೆಣ್ಗಾಯಿ ಪಲ್ಯ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಈಗ ನಾನು 4 ಭಾಗವಾಗಿ ಕಟ್ ಮಾಡ್ಕೋತೀನಿ. ಇದು ಉಪ್ಪು ನೀರಲ್ಲಿ ನೆನೆಸ್ಬೇಕು. ಫಸ್ಟು ಕಟ್ ಮಾಡಿ ಹಾಗೆ ಇಟ್ಬಿಟ್ರೆ ಬದನೆಕಾಯಿ ಕಪ್ಪಾಗುತ್ತೆ. ಒಂದು ಬಾಟ್ಲಲ್ಲಿ ಉಪ್ಪು ಸ್ವಲ್ಪ ನೀರು ಹಾಕಿ ಕಟ್ ಮಾಡಿ ಈ ಥರ ನೀರೊಳಗಡೆ ಹಾಕಬೇಕು. ನೋಡಿ, ನಾನೀಗ ಬದನೆಕಾಯಿ ಎಲ್ಲನೂ 4 ಭಾಗ ಮಾಡ್ಕೋತಾ ಇದ್ದೀನಿ. ತುಂಬ ಮೇಲೆ ಕಟ್ ಮಾಡಬಾರ್ದು, ಒಳಗಡೆ ಆಗಂಗೆ ಕಟ್ ಮಾಡಿದ್ರೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಡೀಪ್ ಕಟ್ ಮಾಡ್ತಾಯಿದ್ದೀನಿ ಅದನ್ನು. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಾದಮೇಲೆ ನೋಡಿ, ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ವಾಟರಲ್ಲಿ ಇಟ್ಕೊಂಡು ನಾವೀಗ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಟು 50 ಗ್ರಾಮ್ ಅಷ್ಟು ಕಡಲೆ ಬೀಜನೂ ಸಹ ನಾನು ಕೆಂಪುಗೆ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಈ ಎಣ್ಗಾಯಿ ಪಲ್ಯಕ್ಕೆ. ಇದು ಚೆನ್ನಾಗಿ ಕೆಂಪುಗೆ ರೋಸ್ಟ್ ಆಗಬೇಕು, ಸೀದೆ ಇರಬಾರ್ದು, ಸ್ವಲ್ಪ ಆಗಿದ್ರೆ ಸಾಕು. ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿನೂ ಸಹ ನಾನು ಹಾಕ್ಕೊಂಡು ಇದಕ್ಕೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರೈ ಆದಮೇಲೆ ತುಂಬ ಸೀಸಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ನಾನು ಒಂದು 1/4 ಕಪ್ಪಷ್ಟು ಎಳ್ಳನ್ನು ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ಇದೇ ಪ್ಯಾನ್ಗೆ ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ 2, ಇದನ್ನು ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಮತ್ತೆ ಮಸಾಲ ಮಾಡೋಕ್ಕೆ ಅಂತಲೇ ರುಬ್ಬಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಆಗೋ ಥರ 1-2 ಟೊಮೊಟೊ ಸಹ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದೇ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ನೋಡಿ, ಇಷ್ಟು ಮಸಾಲವನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಸಹ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಗ್ಯಾಸ್ನ ಆಫ್ ಮಾಡಿ ನಾನು ಇವಾಗ ನೋಡಿ ಕೊಬ್ಬರಿ ಮೊದಲಿಗೆ ಎಳ್ಳು ಹಾಕ್ಕೋತಾ ಇದ್ದೀನಿ, ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಫ್ರೈ ಆಗಿರೋದು. ಇದನ್ನು ನೀರು ಹಾಕದೆ ಡ್ರೈ ಪೌಡರ್ ಥರ ಮಾಡ್ಕೋಬೇಕು. ಕಡಲೆ ಬೀಜನೂ ಸಹ ನಾನು ಆ್ಯಡ್ ಮಾಡಿಕೊಂಡು ಡ್ರೈ ಪೌಡರ್ ಥರ ನಾನು ಇದನ್ನು ರುಬ್ಬಿಟ್ಕೋತೀನಿ. ಇದೇ ಜಾರಲ್ಲಿ ಮತ್ತೆ ನಾನು ಇವಾಗ ಫ್ರೈ ಮಾಡಿದಂತಹ ಟೊಮೊಟೊ, ಈರುಳ್ಳಿ ಅದನ್ನು ಸಹ ನಾನು ಫ್ರೈ ಮಾಡ್ಕೋತೀನಿ. ನೋಡಿ, ಇದಕ್ಕೆ ಮಸಾಲ ಸೇರಿಸ್ಬೇಕಾಗತ್ತೆ. ನಾನು ಇಲ್ಲಿ ಏನೇನು ಮಸಾಲ ಹಾಕ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು 1/4 ಬಟ್ಲಷ್ಟು ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪೌಡರು, ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಇಟ್ಕೋಬೇಕು. ಸೊ ನಾನೀಗ ಹೆಣ್ಗಾಯಿ ಮಾಡೋದು ಹೇಗೆ ಅಂತ ವಿಧಾನ ತೋರಿಸ್ಕೊಡ್ತೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಇಟ್ಕೊಂಡು ಮೊದಲಿಗೆ ನಾನು ನೀರಲ್ಲಿ ನೆನೆಸಿರೋಂತಹ ಬದನೆಕಾಯಿಗಳನ್ನ ಖಾಲಿ ಬಾಣಲೆ ಒಳಗಡೆ ಹಾಕಿ ಸ್ವಲ್ಪ ನೀರು ಹೋಗೋ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೀರೆಲ್ಲ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಮತ್ತೆ ರೋಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ನೀರೆಲ್ಲ ಹೋಗೋ ತನಕ ನಾನು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ನೀರೆಲ್ಲ ಹೋಗಿ ಅದರದ್ದು ಬಣ್ಣ ಚೇಂಜ್ ಆಗುತ್ತೆ, ಬದನೆಕಾಯಿದು ಮೇಲ್ಗಡೆ ಇದು ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ನೋಡಿ, ಇದೆಲ್ಲ ನೀರು ಹೋಗಿದೆ ಅಂತ ಅರ್ಥ. ಈ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಣ್ಣೆ ಆ್ಯಡ್ ಮಾಡ್ಕೊಂಡಾದಮೇಲೆ ಈ ಥರ ಫ್ರೈ ಮಾಡಿ ಇಟ್ಕೋಬೇಕು. ಮಸಾಲ ತುಂಬಕ್ಕಿಂತ ಮುಂಚೆ ಇದನ್ನು ಈ ಥರ ಫ್ರೈ ಮಾಡಿ ನಾನು ಎತ್ತಿಟ್ಕೋತೀನಿ. ಇದನ್ನು ಬದನೆಕಾಯಿನ ಒಂದು ತಟ್ಟೆಗೆ ಎಲ್ಲನೂ ಎತ್ತಿಟ್ಕೊಂಡು ನಾನು ಇದಕ್ಕೆ ಇವಾಗ ರೆಡಿಯಾಗಿ ಮಾಡ್ಕೊಂಡಿರ್ತೀನಿ ಮಸಾಲಗಳನ್ನ, ಏನೇನು ರುಬ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ, ಹೇಗೆ ಮಿಕ್ಸ್ ಮಾಡೋದು ಮಸಾಲ ಅಂತ. ನಾನು ಆಲ್ರೆಡಿ ಕಡಲೆ ಬೀಜ ಪೌಡರು ಅದನ್ನು ರುಬ್ಬಿಟ್ಕೊಂಡಿರೋದು, ಇದು ಈರುಳ್ಳಿ ಮಸಾಲ. ಇದನ್ನು ಸಹ ನಾವು ಎಲ್ಲ ಒಂದಕ್ಕೆ ಹಾಕ್ಕೊಂಡು ಆಮೇಲೆ 1 ಗೆಂಡೆಯಷ್ಟು ಈರುಳ್ಳಿನೂ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಚಾಪ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಸಾಲ್ಟು ಸಹ ಸೇರ್ಕೋಬೇಕು. ಸೇರಿಸ್ಕೊಂಡು
ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನಾವು ಬದನೆಕಾಯಿನ ಅದನ್ನು ನೀಟಾಗಿ ಒಂದೊಂದಾಗಿ ಫಿಲ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಈ ಥರ ಕಲಿಸ್ಕೊಂಡು ಫ್ರೈ ಮಾಡ್ಕೊಂಡಿರೋಂಥ ಎಣ್ಗಾಯಿಗೆ ನೀಟಾಗಿ ಫಿಲ್ ಮಾಡ್ಕೋಬೇಕು. 4 ಕಡೆನೂ ಫಿಲ್ ಮಾಡಿಕೊಂಡು ಎತ್ತಿಟ್ಕೊತಾ ಇರ್ತೀನಿ ನಾನಿವಾಗ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲನೂ ಫಿಲ್ ಮಾಡ್ಕೋತಾ ಇದ್ದೀನಿ. ನೋಡಿ ತುಂಬ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಯಾವಾಗಾದರೂ ಟ್ರೈ ಮಾಡಿ, ಈ ಮೆಥಡಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಆಯಿತು, ನಾನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಂಡಲ್ಲಿ ಇಟ್ಕೊಂಡು ನೋಡಿ ಮಸಾಲ ಎಲ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಬಾಂಡಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಆಲ್ರೆಡಿ ಒಂದು ಸ್ವಲ್ಪ ಇರುತ್ತೆ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಒಂದು 2-3 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಇಲ್ಲಿ ನಾನು ಇವಾಗ ಒಣಮೆಣ್ಸಿಕಾಯಿನೂ ಸಹ ಆ್ಯಡ್ ಮಾಡ್ಕೋತೀನಿ. ಒಣಮೆಣ್ಸಿಕಾಯಿನೂ ಸ್ವಲ್ಪ ರೋಸ್ಟ್ ಆದಮೇಲೆ ಕರಿಬೇವು ಸೊಪ್ಪನ್ನು ಸಹ ನಾನು ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಆಗೋಷ್ಟು ಈರುಳ್ಳಿನೂ ಸಹ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಏನು ತುಂಬಿಟ್ಕೊಂಡಿದ್ದೀವಿ ಮಸಾಲ ಎಣ್ಗಾಯ್ದು, ಅದನ್ನು ಸಹ ನಾವು ಇಲ್ಲಿ ಒಂದೊಂದಾಗಿ ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ಬಾಂಡಲಿ ತಿಕ್ಕಾಗಿರೋದು ಇಟ್ಕೊಂಡ್ರೆ ನಿಮಗೆ ಇಲ್ಲಿ ತಳ ಹಿಡಿಯೋದಿಲ್ಲ. ನೋಡಿ ಈ ಥರ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಒಂದು ಸ್ವಲ್ಪನೂ ಸಹ ತಳ ಹಿಡಿಯೋಲ್ಲ, ನೀಟಾಗಿ ಬರುತ್ತೆ ಎಣ್ಗಾಯಿ. ಇದನ್ನು ಎಲ್ಲ ಹಾಕ್ಕೊಂಡು ಮಿಕ್ಕಿರುವಂಥ ಮಸಾಲನೂ ಸಹ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಎಲ್ಲ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಆಗೋಷ್ಟು ಒಂದು ಥಿಕ್ನೆಸ್ ಗ್ರೇವಿ ಬರೋ ತನಕ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ನೋಡಿ, ತುಂಬ ಕೈ ಆ ಕಡೆ ಈ ಕಡೆ ಆಡ್ತಾಯಿದ್ರೆ ಬದನೆಕಾಯಿಲಿರೋ ಮಸಾಲೆ ಆಚೆ ಬಂದುಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಕೈ ಆಡ್ಕೋಬೇಕು. ನೋಡಿ ಇಷ್ಟು ಥಿಕ್ನೆಸ್ ಗ್ರೇವಿಗೆ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು 10-15 ನಿಮಿಷ ಆಗೋಷ್ಟು ಕುದಿಸ್ಕೋಬೇಕು. ಲಾಸ್ಟಿಗೆ ನಾನು ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ 1-1.5 ಸ್ಪೂನ್ ಆಗೋಷ್ಟು ಸಾಲ್ಟನ್ನ ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ನಾನು ಇದು ಕುದಿ ಬರಬೇಕು. ಕುದಿ ಬಂದ್ರೇ ತುಂಬ ಚೆನ್ನಾಗಿರೋದು. ಎಣ್ಣೆ ಬಿಟ್ಕೋಬೇಕು. ಎಣ್ಗಾಯಿ ಅಂತಂದರೆ ಎಣ್ಣೆ ಬಿಟ್ಕೋಬೇಕು ಬದನೆಕಾಯಿ ಬೆಂದು. ಸೊ ನಾನು ಲಿಡ್ ಕ್ಲೋಸ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಂತಂದರೆ ಈ ಎಣ್ಣೆ ಮೇಲೆ ಬಿಟ್ಕೊಂಡಾಗಲೇ ಎಣ್ಣೆಗಾಯಿ ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡಿ, ಇನ್ನೂ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಇನ್ನೂ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ಹದಕ್ಕೆ ಬಂದರೆ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಸೊ ನೀವು ಒಂದು ಸಲ ಮನೇಲಿ ಯಾರು ಹೊಸಬ್ರು ಟ್ರೈ ಮಾಡಬೇಕು, ಎಣ್ಗಾಯಿ ಮಾಡಬೇಕು ಅನ್ನೋರಿದ್ದರೆ ಈ ಥರ ಸಿಂಪಲ್ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ನೋಡಿ ನಾನು 5 ನಿಮಿಷ 10 ನಿಮಿಷ ಮತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ತುಂಬ ಚೆನ್ನಾಗಿ ಬಂದಿದೆ ಎಣ್ಗಾಯಿ ಪಲ್ಯ. ನೀವು ಒಂದು ಸಲ ಮನೇಲಿ ಯಾರು ಈ ಥರ ಮಾಡಬೇಕು ಅಂತಂದರೆ ದಯವಿಟ್ಟು ಟ್ರೈ ಮಾಡಿ. ಹೇಗಿದೆ ಅಂತ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ಚಾನೆಲ್.